ಸಿದ್ದು ಅವರೇ, ಸಿಂಚನ ಮನೆಗೆ ಬರ್ತಿದ್ದಾಳೆ ಅಂತ ನಿಮಗೆ ತುಂಬ ಖುಷಿ ಆಗ್ತಿದೆ ಅಲ್ವಾ? ಖುಷಿ ಆಗದೆ ಇರ್ತದೆ ಮೇಡಮ್ ಅವರೇ. ನಾನಂತೂ ಆ ಮನೆಗೆ ಹೋಗೋಕ್ಕಾಗೋದಿಲ್ಲ. ಈಗ ಅವಳೇ ನಮ್ಮ ಮನೆಗೆ ಬರ್ತಾವಳೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇದೆ. ಅಕ್ಕ ಮನೆ ಬರೋದಕ್ಕೇನೆ ಇಷ್ಟು ಖುಷಿ ಪಡ್ತಿದ್ದೀರಾ, ಇನ್ನು ಅಕ್ಕನ ಮಗು ಆಗ್ಬಿಟ್ರೆ ಇನ್ನೆಷ್ಟು ಖುಷಿ ಪಡ್ತಿರೋ? ಖುಷಿ ಪಡೋದಾ? ಇಡೀ ಊರಿಗೆ ಉಪ್ಪಿನಕಾಯಿ ಹಚ್ಬಿಡ್ತೀನಿ. ಇದೇನು ಸಿದ್ದು ಅವರೇ, ಖುಷಿಗೆ ಜನರು ಸಿಹಿ ಹಂಚೋದನ್ನ ನೋಡಿದ್ದೀನಿ, ನೀವು ನೋಡಿದ್ರೆ ಉಪ್ಪಿನಕಾಯಿ ಹಂಚ್ತೀರಾ ಅಂತ ಹೇಳ್ತಿದ್ದೀರಲ್ಲ? ಹ್ಞೂ ಮೇಡಮ್ ಅವರೇ, ಆಗ್ಲಾದ್ರೂ ಜನಗಳಿಗೆ ನಮ್ಮ ಉಪ್ಪಿನಕಾಯಿ ಬಗ್ಗೆ ಗೊತ್ತಾಗ್ಲಿ ಅಂತ. ಬರೀ ಉಪ್ಪಿನಕಾಯಿ ಮಾತ್ರ ಹಂಚೋದಿಲ್ಲ, ಜೊತೆಗೆ ಸಿಹಿ ಕೂಡ ಹಂಚ್ತೀನಿ. ಬರ್ತಾ ಬರ್ತಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಅದಕ್ಕೆ ಕಾರಣ ನೀವೇ. ಹೇಗಿದೆ? ಬಾ. ಸಿಂಚನ ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಭಾವನಾ, ನೀ ಇಬ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನಕ್ಕ ಮನೆ ಚಿಕ್ಕದು ಅಂತ ನೋಡ್ತಿದ್ಯಾ? ಇಲ್ಲ ಕಣೋ, ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ, ಜೊತೆಯಾಗಿ ಬಾಳ್ಬೇಕು ಅನ್ನೋ ದೊಡ್ಡ ಮನಸ್ಸಿದೆಯಲ್ಲ, ಅಷ್ಟು ಸಾಕು ಜೀವನ ಮಾಡೋಕ್ಕೆ. ಸಿಂಚನ, ಚೆಕಪ್ ಹೋಗಿದ್ಯಾ? ಮಗು ಬೆಳವಣಿಗೆ ಹೇಗಿದೆ? ಹೋಗಿದ್ದೆ ಭಾವನಾ, ಎಲ್ಲ ನಾರ್ಮಲ್ ಆಗಿದೆಯಂತೆ. ಸರಿ, ಒಂದು ನಿಮಿಷ ಇರು, ಬರ್ತೀನಿ. ಬರ್ತಾರ್ತಡಿ. ಮತ್ತೆ ಅಪ್ಪ ಅಮ್ಮ ಎಲ್ಲ ಹೇಗಿದಾರಕ್ಕ? ಎಲ್ಲ ಆರಾಮಾಗಿದ್ದಾರೆ. ನೀನು ಚೆನ್ನಾಗಿದ್ಯಾ ಅಲ್ವಾ? ತಗೋ ತಿನ್. ಏನಕ್ಕ ನೋಡ್ತಿದ್ಯಾ? ಇದರಲ್ಲಿ ಉಪ್ಪಿನಕಾಯಿ ಮತ್ತೆ ಚಟ್ನಿ ಪುಡಿ ಹಾಕಿ ಚಪಾತಿನ ರೋಲ್ ಮಾಡ್ಕೊಂಡು ತಂದವ್ರೆ. ತಿಂದು ಹೇಗಿದೆ ಅಂತ ಹೇಳಿ. ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಕಣೋ. ತುಂಬಾ ದಿವಸದಿಂದ ಈ ತರ ಉಪ್ಪು ಹುಳಿ ಖಾರ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸಿಂಚನ, ಏನಾಯ್ತು? ತುಂಬಾ ಖಾರ ಆಯ್ತಾ? ಖಾರ ಅಲ್ಲ ಭಾವನಾ, ಪ್ರೀತಿ ಜಾಸ್ತಿ ಆಯ್ತು.